ಆತ್ಮ ಯೋಜನೆಯಲ್ಲಿ ರಾಷ್ಟ್ರೀಯ ಮಹಿಳಾ ಕಿಸಾನ್ ದಿವಸ್ ಅಂಗವಾಗಿ ಕಿಸಾನ್ ಗೋಷ್ಠಿ ಹಾಗೂ ಕೃಷಿ ಪರಿವರ್ತನೆಯಲ್ಲಿ ಉದ್ಯಮಶೀಲ ಮಹಿಳೆಯರ ಪಾತ್ರದ ದಿನವನ್ನು ಬ್ರಹ್ಮಾವರ ತಾಲೂಕು ಹಂದಾಡಿ ಗ್ರಾಮ ಪಂಚಾಯತ್ನಲ್ಲಿ ಹಂದಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶಾರದಾ ಪೂಜಾರಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ನಿವೃತ್ತ ಶಿಕ್ಷಕಿ ಶರಾವತಿಯವರು ಮಾತನಾಡಿ, ನಾವು ತಿನ್ನುವ ಆಹಾರವೇ ಔಷಧಾಗಬೇಕು ಹೊರತು ಔಷಧ ಆಹಾರವಾಗಬಾರದು. ಗ್ರಾಮೀಣ ಭಾಗದ ಎಲ್ಲ ತಿನಿಸುಗಳು ಮತ್ತು ಸಾಂಬಾರ ಪದಾರ್ಥಗಳು ಆರೋಗ್ಯದಾಯಕವಾಗಿರುತ್ತದೆ ಎಂದರು. ಪ್ರಶಸ್ತಿಯ ನಂತರ ನನಗೆ ಜಿಲ್ಲಾ ರಾಜ್ಯೋತ್ಸವ ಕೂಡ ಕೊಟ್ಟರು. ಹಾಗಾಗಿ ಸಂತೋಷ ಇದೆ. ಹಾಗೆ ಇವತ್ತು ನಿಜವಾಗಿ ಹೇಳಿ, ಯಾರಿಗಾದ್ರೂ ನನ್ನ ಭಾಷಣ ಕೇಳುವಾಗ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಗೊತ್ತಿದೆ. ಪರಿಮಳ ಬರ್ತಾ ಇದೆ, ತಟ್ಟೆಗಳಲ್ಲಿ ತುಂಬಿಸಿದ್ದಾರೆ. ಇದನ್ನೆಲ್ಲ ಯಾವಾಗ ಕೊಡ್ತಾರೆ, ಯಾವಾಗ ನಾವು ಅದನ್ನ ಟೇಸ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಉತ್ಸುಕತೆಯಲ್ಲಿ ನೀವು ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ಬಹಳ ಸಂತೋಷ ಆಯಿತು. ಆಟಿಡುಂಜಿ ದಿನ ಮಾಡುವಾಗ ಅಂದ್ರೆ ಈ ಆಷಾಢ ಮಾಸದಲ್ಲಿ ಒಂದು ದಿನ ಅಂತ ಮಾಡ್ತಿದ್ರು. ಆಗ ಈ ಎಲ್ಲ ಐಟಮ್ ಅನ್ನ ನಾನು ಗುರುತಿಸ್ತಾ ಇದ್ದೆ. ಹುರುಳಿ ಚಟ್ನಿ, ಕುಡು ಸಾರು ಅಥವಾ ಪುನಃಪುಳಿ ಸಾರು, ಅದೇ ರೀತಿ ವಿಟಮಿನ್ ಸೊಪ್ಪು, ಪತ್ರೊಡೆ, ನೋಡಿ ನುಗ್ಗೆ ಸೊಪ್ಪು, ಇವೆಲ್ಲ ಆ ದಿನಗಳಲ್ಲಿ ಬರ್ತಾ ಇತ್ತು. ಬಹಳ ಸಂತೋಷ ಆಗ್ತಾ ಇದೆ. ಆಟಿ ಕಳೆದು ಶ್ರಾವಣ ಆಯ್ತು, ಭಾದ್ರಪದ ಬಂತು, ಈಗ ನೀವು ಆಚರಿಸ್ತಾ ಇದ್ದೀರಿ. ಸಂತೋಷ ಇದೆ. ಯಾಕಂದ್ರೆ ಪ್ರತಿ ಸಲ ಆಟಿಡಂಜಿ ದಿನಕ್ಕೆ ಹೋದಾಗ ನಾನು ಹೇಳೋದುಂಟು, ವರ್ಷ ಪೂರ್ತಿ ಮಕ್ಕಳಿಗೆ ಈ ಒಂದು ಪದಾರ್ಥವನ್ನು ಕೊಟ್ಟರೆ ಅವರ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಮಹಿಳೆಯರು ಮನೆಯಲ್ಲಿ ತಯಾರು ಮಾಡಿದ ನೂರಾರು ಬಗೆಯ ಖಾದ್ಯಗಳು ಸ್ಥಳದಲ್ಲಿಯೇ ಮಹಿಳೆಯರಿಂದ ದೇಸಿ ಆಹಾರಗಳ ತಯಾರಿ ಮತ್ತು ಮಾರಾಟ ಗಮನ ಸೆಳೆದಿತ್ತು. 2 ಸಾಧಕ ಕೃಷಿ ಮಹಿಳೆಯರನ್ನ ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿಯ ಸ್ವಾತಿಯವರಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಯಿತು. ಆತ್ಮ ಕೃಷಿ ಉಪಯೋಜನಾ ನಿರ್ದೇಶಕ ಡಾಕ್ಟರ್ ರಾಜೇಶ್ ಡಿಪಿ ಇಲಾಖೆಯ ಸೌಲಭ್ಯ ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ಯಮಗಳ ಯೋಜನೆ ಮತ್ತು ಆಹಾರ ಘಟಕ ಸ್ಥಾಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಕುರಿತು ಮಾತನಾಡಿದರು. ಸೀತಾ ಸಂಜೀವಿನಿ ತಾಲೂಕು ಒಕ್ಕೂಟದ ಅಧ್ಯಕ್ಷೆ ಕಲಾವತಿ ಅಶೋಕ್, ಕಾರ್ಯದರ್ಶಿ ಬೇಬಿ, ಡಾಕ್ಟರ್ ಮೇಘನಾ, ಗಣೇಶ್, ಅನುಷಾ, ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು, ಕೃಷಿ ಮತ್ತು ಪಶು ಸಖಿಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.